ನಲ್ಲೂರು ಗ್ರಾಮದ ಶ್ರೀ ಲಕ್ಷ್ಮೀ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ನಲ್ಲೂರು ಗ್ರಾಮದ ಮುಖಂಡರಾದ ವಿಶ್ವನಾಥ್ ಮಾತನಾಡಿ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾತ್ರಾ ಮಹೋತ್ಸವಕ್ಕೆ ವಿವಿಧ ತಾಲೂಕಿನಿಂದ ಭಕ್ತಾದಿಗಳು ಆಗಮಿಸಿ ಈ ಲಕ್ಷ್ಮೀ ದೇವಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ನಮ್ಮೂರ ತಾಯಿಯನ್ನು ಯಾರು ನಂಬಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದೇ ಆಗಿದೆ. ನಮ್ಮ ಗ್ರಾಮ ದೇವತೆಗೆ ಮೊರೆ ಹೋದ ಎಲ್ಲ ಭಕ್ತರಿಗೂ ಯಾವುದೇ ರೀತಿಯ ಕಷ್ಟಗಳು ಬಾರದ ರೀತಿಯಲ್ಲಿ ಈ ದೇವತೆ ಕಾಪಾಡುತ್ತಾಳೆ ಎಂಬ ನಂಬಿಕೆಯಿಂದ ಇದ್ದಾರೆ. ಹಲವಾರು ಗ್ರಾಮಗಳಿಂದ ಭಕ್ತರು ಆಗಮಿಸಿ ಇಲ್ಲಿ ರಾತ್ರಿ ಉಳಿದು ಬೆಳಗ್ಗೆ ತಾಯಿ ಸೇವೆಯನ್ನು ಮಾಡಿಕೊಂಡು ತಮ್ಮ ತಮ್ಮ ಊರಿಗೆ ಮರಳುತ್ತಾರೆ ಎಂದು ತಿಳಿಸಿದರು. ಈ ಊರಿನ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ತಾಲೂಕಿನ ಅಕ್ಕಪಕ್ಕದ ತಾಲೂಕುಗಳಾದ ಕೆಆರ್ ಪೇಟೆ, ಕೆಆರ್ ನಗರ, ಪಿರಿಯಾಪಟ್ಟಣ ತಾಲೂಕಿನಿಂದ ಭಕ್ತರು ಆಗಮಿಸುತ್ತಾರೆ. 2 ದಿನಗಳಿಂದ ಈ ಜಾತ್ರಾ ಮಹೋತ್ಸವ ತುಂಬಾ ಸಡಗರದಿಂದ ನಡೆಯುತ್ತಿದೆ ಎಂದರು. ನಮ್ಮೂರ ಜಾತ್ರೆ ಅಂಗವಾಗಿ ಮಾಂಸದ ಭೋಜನವನ್ನು ಏರ್ಪಡಿಸಿ ಎಲ್ಲ ಭಕ್ತರಿಗೂ ನೀಡುವ ಮೂಲಕ ತುಂಬಾ ಸಡಗರದಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ತಾಯಿ ನಲ್ಲೂರಮ್ಮ ಸಮಸ್ತ ಭಕ್ತರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಂಡರು. ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಎನ್ಆರ್ ಪುರುಷೋತ್ತಮ್ ಮಾತನಾಡಿ, ನಮ್ಮೂರ ಲಕ್ಷ್ಮೀ ದೇವಿ ದೇವತೆಯನ್ನು ನಂಬಿಕೊಂಡಿರುವ ಭಕ್ತರಲ್ಲಿ ಹೊಸ ಚೈತನ್ಯವನ್ನು ತುಂಬಲಿ ಎಂಬ ಉದ್ದೇಶದಿಂದ ಗ್ರಾಮದ ಎಲ್ಲಾ ಮುಖಂಡರು ಒಗ್ಗೂಡಿ ಪ್ರೀತಿ ಸೋದರತೆಯ ಐಕ್ಯತೆಯನ್ನು ಸಂದೇಶವನ್ನು ಸಾರುವ ಹಬ್ಬವೇ ಸಂಕ್ರಾಂತಿ ಹಬ್ಬ ಎಂದರು. ಸುಗ್ಗಿಯನ್ನು ಮುಗಿಸಿದ ರೈತರ ಮುಖದಲ್ಲಿ ಹಸನ್ಮುಖಿ ಸಂತೋಷ ಎಲ್ಲವೂ ತುಂಬಿರುತ್ತದೆ. ಅದನ್ನು ಜಾತ್ರೆಯ ಮೂಲಕ ನಾವೆಲ್ಲರೂ ಆಚರಣೆ ಮಾಡುವ ಮೂಲಕ ಮುಂದಿನ ವರ್ಷಕ್ಕೆ ಹೊಸ ಹುಮ್ಮಸ್ಸು ಪಡೆಯಲು ಪ್ರೇರಣೆ ಕಾರಣವಾಗುತ್ತದೆ. ಗ್ರಾಮದ ಸಮಸ್ತ ಜನರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಇಡೀ ದಿನ ಸಂತೋಷದಿಂದ ಪಾಲ್ಗೊಂಡು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತೇವೆ. ಇಲ್ಲಿಯ ಮಹಿಳೆಯರು ಮತ್ತು ಮಕ್ಕಳು ಬೇಕಾದ ಸೌಕರ್ಯವನ್ನು ಮಾಡಿಕೊಂಡಿದ್ದೇವೆ. ನಲ್ಲೂರು ಗ್ರಾಮದ ಮುಖ್ಯಸ್ಥರು ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು. ಇದೇ ರೀತಿ ಸಹಕಾರ ಇಡೀ ನಮ್ಮ ಗ್ರಾಮಸ್ಥರಲ್ಲಿ ಪ್ರತಿ ವರ್ಷ ಇರಲಿ. ನಾವೆಲ್ಲರೂ ಇದೇ ತರ ಹುಮ್ಮಸ್ಸಿನಿಂದ ಹೊಸ ವರ್ಷವನ್ನ, ಹೊಸ ಸಂಕ್ರಾಂತಿಯನ್ನ ನಾವು ಮೂಲತಃ ಕೃಷಿಕರು. ಈ ಕೃಷಿಕರಾದಂಥ ನಾವೆಲ್ಲರೂ ಈ ಒಂದು ಒಕ್ಕಲ್ತನವನ್ನು ನಾವು ಮಾಡಿ ಸಂತೋಷಪಟ್ಟು ಈ ಒಂದು ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಕೂಡ ನಮ್ಮ ತಾಲೂಕಿನ ಬಹುಶಃ ನಮ್ಮ ದೇವಾಲಯ ಇಡೀ ತಾಲೂಕಿಗೆ ಹೆಸರುವಾಸಿಯಾದ ದೇವಾಲಯ. ಇಡೀ ಸಮಸ್ತ ತಾಲೂಕಿಗೆ ನಮ್ಮ ನಲ್ಲೂರಿನ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ರೂಪ ಇಲ್ಲದ ದೇವರಿಗೆ ನಂಬಿಕೆ ಮೇಲೆ ನಡಿಬೇಕು. ಆದ್ರೆ ನಾವು ರೂಪ ಕೊಟ್ಕೊಂಡಿದ್ದೀವಿ, ಆಸೆ ಕೊಟ್ಕೊಂಡಿದ್ದೀವಿ, ಆಮಿಷ ಕೊಟ್ಟು ಒಳಪಟ್ಟು ಇವತ್ತು ಸಾಯ್ತಾ ಇದ್ದೀವಿ. ಸಮಾಜ ದೇವರ ಹೆಸರಲ್ಲಿ ನೀವು ಕೇಳಿರ್ಬೋದು, ಅಯ್ಯಪ್ಪ ಸ್ವಾಮಿ ಇಲ್ಲಿಂದ 1000 ಜನ ಹೋಗ್ತಾರೆ, ಅಲ್ಲ ಚಿನ್ನ ಕದೀತಾರೆ. ಅಲ್ಲಿ ತೀರ್ಥೇಶ್ವರ ಸ್ವಾಮಿಗೆ ಇಲ್ಲಿಂದ ಸಾಲ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಅರ್ಚಕರು ಅಲ್ಲಿ ಇದ್ದ ಕದೀತಾರೆ, ಯಾವುದೋ ಚಿನ್ನದ ಕದೀತಾರೆ. ಇಂಥ ದುಸ್ಥಿತಿ ತಲುಪಿದೆ ನಮ್ಮ ಸನಾತನ ಧರ್ಮ. ಒಬ್ಬರಿಗೊಬ್ರು ಜಾತಿ ಸೃಷ್ಟಿಯಾಗಿದೆ, ಒಬ್ಬರಿಗೊಬ್ರು ಆಚೆ ಇಲ್ಲ. ಆದ್ರಿಂದ ದೇವರನ್ನ ಮಾನವೀಯತೆ ನೆಲೆಗಟ್ಟಿನಲ್ಲಿ ಈ ಸಮಾಧಾನ ಧರ್ಮ ಸಾಧು ಸಂತರುಗಳು ಈ ದೇಶದಲ್ಲಿ ಹುಟ್ಟಿ ಸಾಯ್ತಾ ಇದ್ದಾರೆ. ಇನ್ನೂ ಜಗತ್ತು ಒಳ್ಳೆದಾಗಲಿ ಅಂತ ಈ ಶುಭಾಶಯಗಳನ್ನು ಹೇಳ್ತಾ ತನ್ನ ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎನ್ಆರ್ ಪುರುಷೋತ್ತಮ್, ಗುಂಡಿಗೌಡ ಪ್ರದೀಪ್ ಕುಮಾರ್, ಕಾರ್ಯದರ್ಶಿ ಮಿಥುನ್, ಕಾರ್ಯದರ್ಶಿಗಳು ಹಾಗೂ ಊರಿನ ಮುಖಂಡರಾದ ಎನ್ಕೆ ವಿಶ್ವನಾಥ್, ಎನ್ಎಸ್ ಲೋಕೇಶ್, ಪ್ರಕಾಶಣ್ಣ, ರಾಮು, ನಲ್ಲೂರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಕೆ ದಿನೇಶ್, ಸರಸ್ವತಿ, ಶಿವಣ್ಣ, ಯೋಗ ನರಸಿಂಹಗೌಡ, ಅನಿಲ್, ರಮೇಶ್, ಗುತ್ತಿಗೆದಾರರಾದ ಎನ್ಆರ್ ಸಂತೋಷ್, ನಲ್ಲೂರು ಮತ್ತು ಆಲೇನಹಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. ಮಂಜುನಾಥ್, ಐಕೆ, ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.